ಕಳ್ಕೊಳ್ತಾ ಹೋಯ್ತಾ ಅನ್ನೋದೊಂದು ಅನುಮಾನ ಬರುತ್ತೆ. ಇದೆಲ್ಲವೂ ಅಫೆಕ್ಟ್ ಆಗಿರ್ಬೋದು. ಬಟ್ ಬೇಸಿಕಲಿ ನಾನು ನೋಡಿದ ಹಾಗೆ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಈ ವಿಚಾರ ಚರ್ಚೆ ಮಾಡಿದ್ವಿ. ನಾವು ಹೇಗಿರ್ತೀವಿ ಅನ್ನೋದು ಬೇರೆ ವಿಷಯ, ಆದರೆ ನಾವು ಬೇರೆಯವರಿಂದ ಸದ್ಗುಣಗಳನ್ನು ನಿರೀಕ್ಷೆ ಮಾಡ್ತೀವಿ. ಬೇರೆಯವರು ವಿನಯವಂತರಾಗಿರಬೇಕು ಅಂತ ಅಂದ್ಕೊಳ್ತೀವಿ. ನನ್ನಲ್ಲಿ ವಿನಯ ಇಲ್ಲದೆ ಇರ್ಬೋದು, ಬೇರೆಯವರ ನಡವಳಿಕೆ ಸರಿ ಇರಬೇಕು ಅಂತ ಅಂದ್ಕೊಳ್ತೀವಿ. ಹಾಗೆ ನಡವಳಿಕೆ ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ, ದೇ ಆರ್ ನಾಟ್ ನೈಸ್ ಅಂತ ಅನ್ನಿಸಿದಾಗ ಒಂದು ಸಣ್ಣ ಕಿರಿಕಿರಿ ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಅದು ಬೆಳೆಯೋದಕ್ಕೆ ಅನೇಕ ಫ್ಯಾಕ್ಟರ್ಗಳು ಕಾರಣ ಆಗುತ್ತೆ. ಇನ್ನೊಂದು ಒಂದು ಬಡ ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋದು ಸಣ್ಣ ವಿಚಾರ ಅಲ್ಲ. ಅದು 5-6 ಸಾವಿರ ರೂಪಾಯಿ ಕೂಡ ದುಡಿಯೋದಕ್ಕೆ ಕಷ್ಟ ಅನ್ನುವಂತಹ ಕುಟುಂಬಗಳು ಅನೇಕ ಕುಟುಂಬಗಳಿವೆ. ಸಂಬಳವೇ 5,000 ಇರುವಂಥದ್ದು ಅನೇಕ ಕುಟುಂಬಗಳಿವೆ. ಅವರಿಗೆ ನೀವು ತಿಂಗಳಿಗೆ 8,000 8,500 ಕೊಡ್ತೀನಿ ಅಂತಂದಾಗ ಒಂದು ಕ್ಷಣ ಮನಸ್ಸು ಆ ಕಡೆ ಆಕರ್ಷಿತವಾಗೋದು ಅಸಹಜ ಅಲ್ಲ. ಆದರೆ ಹಾಗೆ ಆಕರ್ಷಣೆ ಮಾಡಿದರೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತಂದರೆ ಅವರು ಅಧಿಕಾರಕ್ಕೆ ಬರೋದಕ್ಕೆ ಬೇಕಾದಷ್ಟು ಸೀಟುಗಳಲ್ಲಿ ಕಂಟೆಸ್ಟೇ ಮಾಡ್ತಾ ಇಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ವೈ ಪೀಪಲ್ ಡು ನಾಟ್ ಟ್ರಸ್ಟ್ ದೀಸ್ ಗ್ಯಾರಂಟೀಸ್ ಅಂತಂದರೆ, ನೀವು ಗ್ಯಾರಂಟಿ ಕೊಡ್ತಿರಲ್ಲ, ನೀವು ಅಧಿಕಾರಕ್ಕೆ ಬರ್ತೀರಾ? ನೀವು ಅಧಿಕಾರಕ್ಕೆ ಬರುವಷ್ಟು ಸೀಟಲ್ಲಿ ಕಂಟೆಸ್ಟ್ ಮಾಡ್ತೀರಾ? ಇದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತವೆ. ನಂಬರ್ 2 ವಾಸ್ ಉತ್ತರ ಪ್ರದೇಶ್. ನಂಬರ್ 3 ಇನ್ಯಾವುದು ಕೇಳಿದರೆ ನೀವು ಆಂಧ್ರ ಪ್ರದೇಶ್. ಚಂದ್ರಬಾಬು ನಾಯ್ಡು ಅವರನ್ನು ಅರೆಸ್ಟ್ ಮಾಡಿದ ದಿನವೇ ಬಹುಶಃ ಜಗನ್ ರೆಡ್ಡಿ ಅವರ ಡೌನ್ಫಾಲ್ ಪ್ರಾರಂಭ ಆಯಿತೇನೋ ಅಂತ ನನಗೆ. ಒಂದು ದೊಡ್ಡ ಸಮುದಾಯವನ್ನು, ಒಂದು ದೊಡ್ಡ ಜಾತಿಯನ್ನು ಎದುರಾಕೊಳ್ಳೋದು ಇದೆಯಲ್ಲ, ಎಸ್ಪೆಷಲಿ ಆಂಧ್ರದಂಥ ರಾಜ್ಯದಲ್ಲಿ, ಅದು ಇಟ್ ಈಸ್ ಡೇಂಜರಸ್. ಅಂದರೆ ಚಂದ್ರಬಾಬು ನಾಯ್ಡು ಅವರ ಕಥೆನೇ ಮುಗಿದು ಹೋಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಯು ಮಸ್ಟ್ ಸಿ ದ ಗ್ರೌಂಡ್ ರಿಪೋರ್ಟ್ಸ್ ದೇರ್ ಫ್ರಮ್ ಆಂಧ್ರ ಪ್ರದೇಶ್. NRIಗಳು ಎಲ್ಲೋ ಇದ್ದವರು ಅಲ್ಲಿ ಬಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ರೂಮ್ಗಳನ್ನು ಸೃಷ್ಟಿ ಮಾಡಿಕೊಂಡು ತಮ್ಮ ಖರ್ಚಲ್ಲಿ ದೇ ಹ್ಯಾವ್ ಫಾಟ್ ಫಾರ್ ನಾಯ್ಡು. ಮೋದಿ ಅವ್ರಿಗೆ ಬಂದಂಗೆ ಈ ಥರದ ಒಂದು ಅನುಕಂಪ ಬಂದಾಗ ಆ ಅನುಕಂಪದ ಅಲೆಯಲ್ಲಿ ಹೀಗೆ ಕೊಚ್ಚಿ ಹೋಗಲೇಬೇಕಾಗತ್ತೆ. ಕೊಚ್ಚೋಗಿದ್ದಾರೆ. ದಟ್ ವಾಸ್ ನಾಟ್ ಸರ್ಪ್ರೈಸಿಂಗ್. ಅಫ್ಕೋರ್ಸ್ ಈ ಥರ ಕೊಚ್ಚಿ ಹೋಗೋದು ಸರ್ಪ್ರೈಸಿಂಗ್ ಅನ್ಬೋದು, ಬಟ್ ಜಗನ್ ರೆಡ್ಡಿ ಸೋಲಬಹುದು ಅನ್ನೋದು ಅನಿರೀಕ್ಷಿತ ಅಲ್ಲ ನನ್ನ ಪ್ರಕಾರ. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕಿಂದ ಬಂದ ಮೇಲೆ ಇದು ಯಾರಿಗೂ ಗೆಲುವು ಅಲ್ಲ, ಯಾರಿಗೂ ಸೋಲು ಅಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಹೇಳಿ ಮತದಾರ ಬಹಳ ಜಾಣ್ಮೆಯಿಂದ ಒಂದು ಮೆಸೇಜ್ ಅನ್ನ ಎಲ್ಲಾ ಪಕ್ಷಗಳಿಗೂ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ, ವಿವರಣೆ ಹಾಗೆ ಲೈವ್ ಅಪ್ಡೇಟ್ಸ್. ಸರ್, ಎಲ್ಲೊಂದ್ ಕಡೆ ಅಗತ್ಯವಿಲ್ಲದ ಅನಗತ್ಯ ವಿಚಾರಗಳನ್ನ ತಂದು ಮತದಾರನಿಗೆ ತುರುಕಿ ಇದೇ ಈ ಬಾರಿಯ ನರೇಟಿವ್ ಅಂತ ಅಂದ್ರೆ ಬಹುಶಃ ಈ ರೀತಿಯ ಫಲಿತಾಂಶಗಳು ಕೊಟ್ಟು ಮತದಾರ ಬುದ್ಧಿ ಕಲಿಸುವ ಹಂತಕ್ಕೆ ಹೋಗಿದ್ದಾನ ಅಂತ ಹೇಳಿ. ಎಷ್ಟೋ ವಿಚಾರಗಳದ ಅಗತ್ಯ ಇತ್ತಾ ಇಲ್ವಾ ಈ ಕುತ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಬಹುದೊಡ್ಡ ಚರ್ಚೆಗಳಾಯ್ತು. ನೀವು ಪ್ರಚಾರದ ವೈಖರಿಯನ್ನು ಗಮನಿಸಿದರೆ ಫೇಸ್ ಬೈ ಫೇಸ್ ಪ್ರಚಾರ ಸ್ವಲ್ಪ ಶ್ರಿಲ್ ಆಯ್ತಾ ಹೋಯಿತು. ಪ್ರಧಾನಮಂತ್ರಿಗಳು ಮಾತಾಡೋದು ಈ ಧರ್ಮ ವಿಚಾರದಲ್ಲಿ ನುಸುಳುಕೋರು ಅನ್ನೋದು, ಅನೇಕ ಮಕ್ಕಳನ್ನು ಹೇರ್ತಾರೆ ಅನ್ನೋದು, ನಿಮ್ಮ ಆಸ್ತಿನ ಕಿತ್ಕೊಂಡು ಅವ್ರಿಗೆ ಕೊಡ್ತಾರೆ ಅಂತ ಹೇಳೋದು, ಮತ್ತು ಮನಮೋಹನ್ ಸಿಂಗ್ ಯಾವುದೋ ಭಾಷಣದಲ್ಲಿ ಮೈನಾರಿಟಿ ವಿಚಾರದಲ್ಲಿ ಮಾತಾಡಿದ್ದನ್ನು ಮುಸ್ಲಿಂ ವಿಚಾರ ಅಂತ ಅದನ್ನು ಆ ಥರ ಮಿಸ್ಇಂಟರ್ಪ್ರಿಟ್ ಮಾಡಿದ್ದು, ಇವೆಲ್ಲ ಎಲ್ಲೋ ಒಂದು ಕಡೆ ಕೊನೆ ಹಂತ ಬರೋಷ್ಟೊತ್ತಿಗೆ ಹತಾಶೆಯ ಭಾವನೆ ಬರೋಕ್ಕೆ ಶುರುವಾಯಿತು. ಪ್ರಧಾನಮಂತ್ರಿಗಳು ಹತಾಶರಾಗಿಬಿಟ್ಟಿದಾರೋ ಏನು ಅಂದ್ರೆ ಮೊದಲ ಚುನಾವಣೆ ತಕ್ಷಣವೇ ಒಂದು ಸೆನ್ಸ್ ಆಯ್ತು ಅಂತ. ಆರಂಭಿಕ ಹಂತಗಳಲ್ಲಿ ಟರ್ನ್ಔಟ್ ಕಡಿಮೆ ಆಯಿತು. ಬಹುಶಃ ಅಲ್ಲಿ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಅಫೆಕ್ಟ್ ಆಯಿತು ಅನ್ಸುತ್ತೆ. ಆಮೇಲೆ ಅದು ಮತ್ತೆ ಹಿ ಗಾಟ್ ಬ್ಯಾಕ್ ಟು ದ ಸ್ಟಿಲ್ ಕ್ಯಾಂಪೇನಿಂಗ್. ಜೊತೆಯಲ್ಲೇ ಈ 400 ಸೀಟ್ಗಳು ಚಿನ್ನರ್ ಅವ್ರು ಹೇಳಿದ್ರಲ್ಲ, ಸಂವಿಧಾನವನ್ನು ಬದಲಿಸೋದಕ್ಕೆ 400 ಸೀಟುಗಳು ಬೇಕು ಅಂತಲೇ ಇವರೇ ಹೇಳ್ಕೊಂಡ್ಬಿಟ್ರು ಕೆಲವು ಸಂಸದರು. ಹೀಗಾಗಿ ದ್ಯಾಟ್ ಟರ್ನ್ಡ್ ಅರೌಂಡ್, ದ್ಯಾಟ್ ರಿಯಲಿ ವಾಸ್ ಕೌಂಟರ್ ಪ್ರೊಡಕ್ಟಿವ್. ಹೀಗಾಗಿ ಒಂದು ಈ ದೇಶದ ಸಮಸ್ಯೆಗಳೇನಿದ್ದು ಸ್ಮಿತಾ, ರಿಯಲ್ ಇಶ್ಯೂಸ್ ಲೈಕ್ ಅನ್ಎಂಪ್ಲಾಯ್ಮೆಂಟ್, ಎಕಾನಮಿ, ಈ ವಿಚಾರಗಳನ್ನು ಮಾತಾಡಲೇ ಇಲ್ಲ. ಅದರ ಜೊತೆಗೆ ಈ ಭಾವನಾತ್ಮಕ ವಿಚಾರಗಳು, ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು CAA NRC ಮತ್ತು ಕೊನೆಗೆ ಈ ಮುಸ್ಲಿಂ ವಿರೋಧಿ ನಿಲುವುಗಳದಾವಲ್ಲ, ದೀಸ್ ವೇರ್
ದೇರ್ ಇಸ್ ಎ ಟೈಮ್ ಫಾರ್ ಆಲ್ ದೀಸ್ ಥಿಂಗ್ಸ್. ಯಾವಾಗ ದೇಶದಲ್ಲಿ ಸ್ವಲ್ಪ ಸುಭಿಕ್ಷವಾಗಿರ್ತದೋ ಅವಾಗ ಮಾತಾಡಿ ಜಾತಿ ಧರ್ಮ ವಿಚಾರದಲ್ಲಿ. ಯಾವಾಗ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಇಲ್ಲಿ ಎಕನಾಮಿಕ್ ತೀರಾ ಗಂಭೀರ ಪರಿಸ್ಥಿತಿಯಲ್ಲಿ ಇರುವಾಗ ಕೂಡ ನೀವು ಇದನ್ನು ಮಾತಾಡ್ತಾ ಕೂತ್ರೆ ಪೀಪಲ್ ಸಮ್ವೇರ್ ಡೋಂಟ್ ಐಡೆಂಟಿಫೈ ವಿತ್ ದ್ಯಾಟ್. ಸಮಿ ಸರ್, ಎಲ್ಲೋ ಒಂದ್ ಕಡೆ ವಿಶ್ವನಾಯಕ ಅಂತ ಕರೆಸ್ಕೊಳ್ತಾ ಇದ್ದ ಮೋದಿ ಬಾಯಲ್ಲಿ ಒಬ್ಬ ರಾಡಿಕಲ್ ಕಾರ್ಯಕರ್ತನ ರೀತಿಯ ಮಾತುಗಳು ಬಂದಿದ್ದು ಜನರಿಗೆ ಅದು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬಿಡ್ತಾ ಅಂತ ಹಂತವಾಗಿ ಚುನಾವಣಾ ಪ್ರಚಾರ ಇಲ್ಲ, ಅವ್ರು ಯಾಕೆ ಹೀಗೆ ಸಾಮಾನ್ಯವಾಗಿ ಯಾರು ಆ ಕೇಡರ್ ಲೆವೆಲಲ್ಲಿ ಇರೋರು ಅಥವಾ ಮಾತಾಡೋಕ್ಕಂತಲೇ ಒಂದು ಗುಂಪಿರುತ್ತೆ, ಅವರು ಅದನ್ನು ಮಾತಾಡ್ತಾ ನೆರೇಟಿವ್ ಸೆಟ್ ಮಾಡೋದು ಅಥವಾ ಟ್ರೆಂಡ್ ಸೆಟ್ ಮಾಡೋದು ಅದು ಸಾಮಾನ್ಯವಾಗಿ ಇಲ್ಲಿವರೆಗೆ ಕಂಡು ಬಂದಂತಹ ರೀತಿ. ಆದರೆ ಒಬ್ಬ ಪ್ರೈಮ್ ಮಿನಿಸ್ಟ್ರು ಸಮುದಾಯದ ಹೆಸರನ್ನು ಬಾಯಲ್ಲಿ ಹೇಳಿ ಟೀಕೆ ಮಾಡೋದಿದೆಯಲ್ಲ, ಅದು ಅವರ ಘನತೆಗೆ ಎಲ್ಲೋ ಒಂಚೂರು ಯಾಕಪ್ಪ ಈ ಥರ ಮಾತಾಡ್ತಿದ್ದಾರೆ ಅನ್ನುವಂಥ ವಾತಾವರಣ ಮೂಡ್ತಿದ್ದು. ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ಬೋದಲ್ಲ, ಈ ಥರ ಹೇಳದೇ ಇದ್ದಿದ್ರೆ ಇಷ್ಟು ಬರ್ತಿರ್ಲಿಲ್ಲ ಅಂತೇಳಿ. ಇಲ್ಲ ಅದು ಯಾಕೆ ಅಂತಂದ್ರೆ ಇದಕ್ಕಿನ್ನ ಜಾಸ್ತಿ ಹೇಳಿ ಸೀಟ್ಗಳು ಕಮ್ಮಿ ಬಂದ ಉದಾಹರಣೆ ಕರ್ನಾಟಕದಲ್ಲಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಅಂತಹ ಮಾತುಗಳು ಈ ಎಲೆಕ್ಷನ್ನಲ್ಲಿ ಈ ಸಂದರ್ಭಕ್ಕೆ ಸ್ಯಾಚುರೇಟ್ ಆದ್ವೇನು. ಅಲ್ಲ, ಅದು ಆ್ಯಕ್ಚುಲಿ ಅದು ವರ್ಕ್ ಆಗಿದೆಯಾ ಇಲ್ಲೋ ಅಂತ ಗೊತ್ತಾಗ ನಮಗೆ ಫೇಸ್ ವೈಸ್ ರಿಸಲ್ಟ್ಗಳನ್ನ ನೋಡಿದಾಗ ಫಸ್ಟ್ 2 ಫೇಸ್ನಲ್ಲಿ ಎಷ್ಟು ಸೀಟ್ಗಳು ಚುನಾವಣೆಗೆ ಹೋಗಿದ್ವು, ಅದರಲ್ಲಿ NDA ಎಷ್ಟು ಗೆದ್ದಿದೆ ಎಷ್ಟು ಸೋತಿದೆ ಅಂತ ನೋಡಿದ್ರೆ ಆ ಚೇಂಜ್ ಆಫ್ ಕೋರ್ಸ್ ಇನ್ನೊಂದು ಇಂಪಾರ್ಟೆಂಟ್ ಮಾತನ್ನ ನಾವು ಮರೀತಿದ್ದೀವಿ. ಒಂದು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ನಾವು ಮೇಜರ್ ಆಗಿ ನಾವು ಚರ್ಚೆ ಮಾಡಲಿಲ್ಲ, ಆದರೆ ಜನಸಾಮಾನ್ಯರ ಲೆವೆಲಲ್ಲಿ ಸ್ಟಿಲ್ ಇಶ್ಯೂ ಆಗಿ ಉಳ್ಕೋತು. ನೀವು ಕೆಲವು ಸರ್ವೇಸ್ಗಳನ್ನ ನೋಡಿ 70% ಆಫ್ ಜನ ಅದನ್ನು ಫಿಗರ್ ಮಾಡಿದ್ದಾರೆ. ಒಪಿನಿಯನ್ನು 79% ಆಫ್ ಜನ ದಿಸ್ ನೇಷನ್ ಬಿಲಾಂಗ್ಸ್ ಟು ಆಲ್ ಅಂತ ಒಂದು ಕಡೆ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟನ್ನು ಮಾಡಿದರೆ, ಆ ಜನ ಏನು ಹೇಳ್ತಾರೆ ದಿಸ್ ನೇಷನ್ ಬಿಲಾಂಗ್ಸ್ ಟು ಆಲ್ ಅಂತ. ಅಂದರೆ ಆ ಜನ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇದನ್ನು ನಾವು ಚರ್ಚೆ ಮಾಡ್ದಲೇ ಇರ್ಬೋದು ಅಥವಾ ಜನಸಾಮಾನ್ಯರ ಲೆವೆಲಲ್ಲಿ ಚರ್ಚೆ ಆಗ್ದಲೇ ಇರ್ಬೋದು, ಆದರೆ ಮತ ಚಲಾಯಿಸುವಾಗ ಸ್ಪೆಷಲಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಇದೆಯಲ್ಲ, ಇಟ್ ಹ್ಯಾಸ್ ಎ ಡೆಫಿನೆಟ್ಲಿ ಅದು ಈ ಚುನಾವಣೆ ಮೇಲೆ ಪರಿಣಾಮ ಬಿದ್ದಿದೆ. ಪರಿಣಾಮ ಬಿದ್ದಿರೋ ಹೊತ್ತಿಗೆ ಈ ಒಂದು ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಫಲಿತಾಂಶದಲ್ಲಿ ಗೇಮ್ ಚೇಂಜರ್ ಅಖಿಲೇಶ್ ಯಾದವ್ ಅಂತ ಹೇಳಿ. ಹೌದು, ಯಾಕೆಂದ್ರೆ ನಾನು ಹೇಳ್ತಾ ಬಂದಿದೆ, ರಾಮ ಮಂದಿರ ಒಂದು ಉದ್ಘಾಟನೆ ಏನಾದ್ರು ಮಾಡದೆ ಹೋಗಿದ್ದಿದ್ರೆ ಇವ್ರ ಪರಿಸ್ಥಿತಿ ಎಲ್ಲಿರ್ತಿತ್ತು ಅನ್ನೋದು ಕೂಡ ಒಂದು. ಅದನ್ನ ಟೇಕನ್ ಅದು CT ರವಿ ಅವರು ಒಪ್ಕೊಂಡ್ರು, ಟೇಕನ್ ಫಾರ್ ಗ್ರಾಂಟೆಡ್. ಅದು ಮಾಡಿದೀವಲ್ಲ, ಹೇಗಿತ್ತು ಜನ ನಮ್ಗೆ ಮತ ಹಾಕ್ತಾರೆ ಅಂತ. ಆದ್ರೆ BJP ಅವ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಅವರು ದೇಶದ ಜನತೆಗೆ ಮತದಾರರಿಗಲ್ಲ, ಅವರ ಕಾರ್ಯಕರ್ತರಿಗೆ ಕೊಟ್ಟ ಕೆಲವು ಮಾತುಗಳನ್ನು, ಅವರ ಸೈದ್ಧಾಂತಿಕವಾಗಿ ಅವರ ಜೊತೆಯಲ್ಲಿರುವಂತ ಅವರಿಗೆ ಕೊಟ್ಟ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.